ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಬದಲಿಸಿದ್ದನ್ನ ವಿರೋಧಿಸುವುದಕ್ಕೆ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಅಧಿವೇಶನ ನಡೀತಾ ಇದೆ. ಇವತ್ತಿನ ದಿನ ಪ್ರತಿಭಟನೆಯದ್ದೇ ಸುದ್ದಿ. ಆಡಳಿತ ಪಕ್ಷ ಫ್ರೀಡಂ ಪಾರ್ಕಿಗೆ ಬಂದಿತ್ತು. ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳು ಧರಣಿಗೆ ಕೂತ್ಕೊಂಡ್ರು. ಮನ್ರೇಗಾ ಹೆಸರು ಮರುಸ್ಥಾಪಿಸಬೇಕು ಅಂತ ಹೋರಾಟ. ತಲೆಗೆ ಟವಲ್ ಸುತ್ತಕೊಂಡು ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಪ್ರೊಟೆಸ್ಟ್ ಮಾಡಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವು ಸಚಿವರು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನೇಕರಿದ್ರು. ಫ್ರೀಡಂ ಪಾರ್ಕ್ನ ಈ ಪ್ರತಿಭಟನೆಯನ್ನ ಮುಗಿಸಿ ಲೋಕಭವನಕ್ಕೆ ಬಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ 26 ಕಾಂಗ್ರೆಸ್ ನಾಯಕರು ಲೋಕಭವನಕ್ಕೆ ಬಸ್ನಲ್ಲಿ ಬಂದರು. ಆ ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತಗೊಂಡು ಕರ್ಕೊಂಡೋದ್ರು. ಗವರ್ನರ್ ಅನ್ನ ಭೇಟಿಯಾಗಿ ಬಂದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka. Apt words as also action which has been initiated by my PCC president, by our chief minister and by our party leaders. May I ask the BJP leadership of Karnataka, where should these 2 crore 25 lakh people go? ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು. ನಾವು ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆ ರಾಜಭವನ ಚಲೋ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ರಾಮ್ಜಿ ಕಾಯ್ದೆ ಮಾಡೋದ್ರಿಂದ ಈ ಹಕ್ಕನ್ನು ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂಥ ಹಕ್ಕನ್ನು ಕಿತ್ಕೊಂಡಾಗ್ತದೆ. BJPಯವರು ಕಿತ್ಕೊಂಡಾಗ್ತದೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಾಯ್ದೆ ಇದೆಯಲ್ಲ, ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು. ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು. ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನೈತಿಕತೆ ಇಲ್ಲ. ಈಗ ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ.
ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು, ಉದ್ಯೋಗ ಪಡ್ಕೊಳ್ಳೋರ ಹಕ್ಕು, ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನು ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ, ಆ ಊರ ಹೆಸರು ಇರ್ತದೆ, ಆ ಪಂಚಾಯಿತಿ ಹೆಸರಿದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾವು ಇದನ್ನು ಕೂಡಲೇ ಆದೇಶವನ್ನು ಮಾಡ್ತೇವೆ. ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಗಾಂಧಿ ಪ್ರತಿಮೆಯ ಎದುರು ಕುಳಿತು ಪ್ರತಿಭಟಿಸುವ ನೈತಿಕ ಹಕ್ಕಿಲ್ಲ ಅಂದ್ರು ಉಪಮುಖ್ಯಮಂತ್ರಿಗಳು. ಅವರು ಹೇಳಿದ್ದು ಬಿಜೆಪಿ ನಾಯಕರುಗಳಿಗೆ, ಎನ್ಡಿಎ ನಾಯಕರುಗಳಿಗೆ. ಬಿಜೆಪಿ ಜೆಡಿಎಸ್ ಇವತ್ತು ಗಾಂಧಿ ಪ್ರತಿಮೆಯ ಎದುರು ಹೋರಾಟ ನಡೆಸಿದ್ವು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಮೈತ್ರಿ ಪಕ್ಷಗಳ ಪ್ರತಿಭಟನೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡೂವರೆ ಕೋಟಿ, ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನು ಕೊಡೋ ಮುಖಾಂತರ ಲಂಚ ತಗೊಂಡು ಈಗ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ 6,000 ಅದರ ಅಧ್ಯಕ್ಷರು 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ? ಕರ್ನಾಟಕದ ಮಾನ ಮರ್ಯಾದೆಯನ್ನು ತಿಮ್ಮಾಪುರ ಅವರು ಮತ್ತು ಮುಖ್ಯಮಂತ್ರಿಗಳು ಹರಾಜು ಹಾಕ್ಬಿಟ್ಟಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ತೊಲಗೋಬೇಕು, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೇ ಇದರಲ್ಲಿ ಭಾಗಿದಾರರು ಅಂತೇಳಿ ಜನ ಮಾತಾಡಕ್ಕೆ ಶುರುವಾಗಿದ್ದಾರೆ. ಅದಕ್ಕೆ ಮುಂಚೆ ನೀವು ರಾಜೀನಾಮೆ ತೆಗೆದುಕೊಂಡ್ರೆ ನೀವು ಬಚಾವಾಗ್ತೀರಾ. ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಯಾವ ಶಾಸಕರು, ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ನಾವು ಎರಡೂ ಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಭ್ರಷ್ಟಾಚಾರ, 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವತ್ತು ಜಗಜ್ಜಾಹಿರ ಆಗಿದೆ. ಇವತ್ತು ಅಬಕಾರಿ ಸಚಿವರನ್ನ ವಜಾಗೊಳಿಸಬೇಕು, ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥ ಭರತ್ ರೆಡ್ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ನಮಗೆ ಕೆಲವರು ಬಹಳ ಸ್ನೇಹಿತರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಪಾಪ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ನಾವು ಮಾತಾಡಿದ್ರೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ಬಿಡಿಬೇಡ್ರಿ ನನ್ನ ಮಕ್ಕಳನ್ನ ಅಂತಾರೆ. ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ ಇವರ ಆಟ ಪಾಠಗಳನ್ನ ನೋಡಿ. ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರನ್ನ ಅವರು ರಾಜೀನಾಮೆ ಕೊಡದೆ ನಾವ್ಯಾರೂ ಕೂಡ ಈ ಸದನ ಬಿಟ್ಟು ಇವತ್ತು ಹೊರಗಡೆ ಹೋಗೋದೇ ಇಲ್ಲ. ತಲೆದಂಡ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿದೆ. ಮಾನ್ಯ ಗವರ್ನರ್ ಅವರನ್ನ ನೀವು ಕರೆಸಿದ್ರಿ, ಭಾಷಣ ಮಾಡಿಸಿದ್ರಿ, ಆದ್ರೆ ಭಾಷಣ ಮಾಡ್ಲೇ ಇಲ್ಲ ಅಂತ ಹೇಳಿ ಲಾ ಮಿನಿಸ್ಟರ್ ಹೇಳಿದ್ರು. ಒಂದು ಸಮಯ ಲಾ ಮಿನಿಸ್ಟರ್ ಭಾಷಣ ಮಾಡಿಲ್ಲ ಅಂತಂದ್ರೆ ನೀವು ಅವರಿಗೆ ವಂದನಾ ನಿರ್ಣಯ ಯಾಕೆ ಮಾಡ್ತೀರಿ? ಬಿಜೆಪಿ ಅವರ ಹೋರಾಟಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ. ಭ್ರಷ್ಟಾಚಾರ ನಡೆದಿದ್ರೆ ದಾಖಲೆ ಕೊಡಿ ಅಂದ್ರು ಆರ್.ಬಿ. ತಿಮ್ಮಾಪುರ್. ಅಬಕಾರಿ ಸಚಿವರು ತಮ್ಮ ವಿರುದ್ಧದ ಷಡ್ಯಂತ್ರ ಅಂತ ಇದ್ದಾರೆ ಅವರು.
ಬಿಜೆಪಿ ನಾಯಕರುಗಳ ಮೇಲೂ ಆರೋಪಗಳಿದ್ವು. ಅವರು ರಾಜೀನಾಮೆ ಕೊಟ್ರ? ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ. ಆರ್ ಬಿ ತಿಮ್ಮಾಪುರ್ ಪ್ರತಿಕ್ರಿಯೆ. ಅಯ್ಯೋ ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ. ಅಯ್ಯೋ ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ. ಅಬಕಾರಿ ಸಚಿವರ ವಿರುದ್ಧ ಕೇಳಿ ಬಂದಿರುವ ಆರೋಪಗಳನ್ನಿಟ್ಕೊಂಡು ಹೋರಾಟ ರೂಪಿಸುವ ಮೂಡ್ನಲ್ಲಿ ವಿರೋಧ ಪಕ್ಷಗಳಿದ್ದಾವೆ. ವಿಧಾನ ಪರಿಷತ್ನಲ್ಲಿ ಇವತ್ತು ಈ ವಿಷಯ ಪ್ರಸ್ತಾಪ ಆಯಿತು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ರು. ರಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹಣ ವಸೂಲಿ ಮಾಡತಕ್ಕಂಥದ್ದು ಅದು ಕೇವಲ 1000, 2000, 3000ದಲ್ಲಿಲ್ಲ, ಇವೆಲ್ಲವೂ ಕೋಟಿಗಳಲ್ಲಿ ವ್ಯವಹಾರ ನಡೀತಾ ಇದೆ ಅಂತೇಳಿ ಈಗಾಗಲೇ ಬೆಳಕಿಗೆ ಬಂದಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಇರಬಹುದು, ವೈನ್ ಸ್ಟೋರ್ಗಳಿರಬಹುದು, ಇಂಥವುಗಳನ್ನ ಯಾರು ನಡೆಸ್ತಿದ್ದಾರೆ ಅವರು ಹಣ ಕೊಟ್ಟು 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 ಬೇಸರಾಗಿ ಕುಪಿತರಾಗಿ ಬೀದಿಗಳಲ್ಲೂ ಮಾತಾಡ್ತಿದ್ದಾರೆ. ಇಂತಿಂತ ಕೆಲಸಕ್ಕೆ ಇಷ್ಟೇ ಹಣ ಕೊಡಬೇಕು ಅಂತೇಳಿ 1.5 ಕೋಟಿಗೆ ಒಂದು ಲೈಸೆನ್ಸ್ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಇದು ಲಂಚ, ಫೀಸ್ ಅಲ್ಲ. ತಿಮ್ಮಾಪುರ್ ಅವರ ಹೆಸರನ್ನ ನೇರವಾಗಿ ಹೇಳಿ, ಮಂತ್ರಿಗಳೇ ನೇರವಾಗಿ ನನ್ನ ಕೈಲಿ ಹಣ ಬೇಡ, ನನ್ನ ಮಗನ ಕೈಲಿ ಕೊಡ್ರು ಅಂತ ಹೇಳಿದ್ರ, ಇಂಥ ಅನೇಕ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತವೆ. ಇದು ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಬೇಸರಗೊಂಡು ಇನ್ನು ಮುಂದೆ ನಾವು ಈ ರೀತಿ ಹಣ ಕೊಡಕ್ಕಾಗಲ್ಲ, ಇದು ಸುಲಿಗೆ ಮಾಡ್ತಿದ್ದೀರಿ ಅಂತೇಳಿ ಹೋಗಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟರು. ಮಾನ್ಯ ಗುರುಸ್ವಾಮಿ ಅಂತಕ್ಕಂಥವ್ರು ಅವರು ಈ ಕಾಂಟ್ರಾಕ್ಟ್ ಏನೋ ಬಾರ್ ಅಂಡ್ ರೆಸ್ಟೋರೆಂಟ್ಸು ಇದೆಲ್ಲ ನಡೆಸ್ತಾರೆ, ಅದರ ಅಸೋಸಿಯೇಷನ್ ಅಧ್ಯಕ್ಷರು ಗುರುಸ್ವಾಮಿ ಅವರು. ಸಂದರ್ಶನದಲ್ಲಿ ನೇರವಾಗಿ ಅವ್ರು ಹೇಳ್ತಾರೆ, ಮೇಲ್ವರ್ಗದಿಂದ ಅಂದ್ರೆ ಮಂತ್ರಿಯವರಿಂದ ಹಿಡಿದು P1 ವರೆಗೂ ಕೂಡ ನಾವು ಲಂಚ ಕೊಡದೇ ಇದ್ರೆ ನಮ್ಮ ವ್ಯಾಪಾರ ನಡೆಯೋದೇ ಇಲ್ಲ, ಪ್ರತಿ ಹಂತದಲ್ಲೂ ನಮ್ಮನ್ನ ಸುಲಿಗೆ ಮಾಡ್ತಿದ್ದಾರೆ ಅಂತೇಳಿ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರ ಗುರುಸ್ವಾಮಿ ಅವರು ಆಪಾದನೆ ಮಾಡಿದ್ದಾರೆ. ಈಗ ಗುರುಸ್ವಾಮಿ ಅವರು ಹೇಳಿದ್ದಾರೆ, ನಾನೇ 6,000 ಕೋಟಿ ಕಲೆಕ್ಷನ್ ಮಾಡಿ ಎಲ್ಲ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ಅಂತ. ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು? ಮುಖ್ಯಮಂತ್ರಿಗಳ ಪಾಲೆಷ್ಟು? ಮುಖ್ಯಮಂತ್ರಿಗಳು ಇದನ್ನ ತಲೆನೇ ಕೆಡಿಸ್ಕೊಳ್ಳಿಲ್ಲ ನೀವು ಅಂತಂದ್ರೆ ನಿಮ್ಮ ಪಾತ್ರ ಇದೆ ಅಂತ ನಾವು ಹೇಳ್ಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಎಲ್ಲಿಂದ ಬಂತು ಅಂತ ಇವರಿಗೆ? ಕ್ಯಾಶು ನಾವು ಕೂಡ ವ್ಯವಹಾರ ಮಾಡ್ತೀವಿ. ಕ್ಯಾಶು 4,000 ಕೋಟಿ ಬ್ಯಾಂಕ್ಲಿಂದ ಹೆಂಗ್ ಡ್ರಾ ಮಾಡಕ್ಕಾಯ್ತು? ತಡ್ರಿ, ಒಂದ್ ನಿಮಿಷ ತಡ್ರಿ. ಆರು 6,000 ಕೋಟಿ ಕೊಟ್ಟಿದ್ದೇನೆ ಅಂತೇಳಿ ಗುರುಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ಯಾರ್ಯಾರು ಪಾತ್ರ ಇದರಲ್ಲಿ ಎಷ್ಟು, ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದೇನೆ. ನಿಮಗೆ ಅಬ್ಕಾರಿಗೆ ಅಡಿಷನಲ್ ಚಾರ್ಜ್ ತಗೊಂಡ್ರ ತರ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ, ಇಡಿಗೆ ಹಾಕಿದ್ರೆ ಕೆಳಗ್ ಬೆಂಕಿ ಬಿದ್ದು ಆಡಿಸ್ತೀರಿ. ಇದ್ರ ಬಗ್ಗೆ ಮಾತಾಡಿ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂದ್ರೆ ಅನುಮಾನ ನಮಗೂ ಬರ್ತದೆ, ಮುಖ್ಯಮಂತ್ರಿಗಳ ಪಾತ್ರ ಅಥವಾ ಪಾಲು ಅವ್ರದ್ದು ಇದೆ ಅಂತಕ್ಕಂಥ ಮಾತು ಬರ್ತದೆ. ನೋಡಿ, ನಾನೇನು ಮಾತಾಡ್ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ.
RB ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಜೋರು ಹೋರಾಟಕ್ಕಿಳಿದು ಅದೇ ಸಮಯದಲ್ಲಿ RB ತಿಮ್ಮಾಪುರ ಅವರೇ ಸೆಷನ್ನಿಗೆ ಬಂದರು. ಗೋ ಬ್ಯಾಕ್ ತಿಮ್ಮಾಪುರ್ ಘೋಷಣೆ. ಸರ್ಕಾರ ಅದಕ್ಕೆ ಕಂಕಣಬದ್ಧವಾಗಿದೆ ಅಂತ ಹೇಳಿದ್ರು. ಆವಾಗ ಅದರ ಅರ್ಥ ರಾಜ್ಯ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಣೆ ಕಾನೂನುಬದ್ಧವಾಗಿ ಮಾಡ್ತಾ ಇದೆ ಮತ್ತು ಅವರ ಸಂಪೂರ್ಣ ಬೆಂಬಲ ಈ ಒಂದು ಸರ್ಕಾರಕ್ಕೆ ಇದೆ ಅಂತ ಹೇಳಿ ಇದರಲ್ಲಿ ತೋರಿಸಿಕೊಡ್ತಾ ಇದೆ. ಬಂಧುಗಳು, ಇವತ್ತು ಸಾಮಾನ್ಯ ಈ ಒಂದು ವಿಚಾರದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸುವಂತದ್ದು, ಇವತ್ತು ಈ ಒಂದು ಪುಸ್ತಕದಲ್ಲಿ ಸುಮಾರು ಅನೇಕ ವಿಚಾರಗಳನ್ನು ಹೇಳಿದೆ. ಈ ಒಂದು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಹೇಳಿಕೆ ಕೇಳಿ ಬರ್ತಾ ಇದ್ದ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಆರೋಪಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದೆ. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಮೇಲ್ಮಟ್ಟದಿಂದ ಹಿಡಿದು ಪಿಯೋನ್ ತನಕ ಪ್ರತಿಯೊಬ್ಬರಿಗೂ ದುಡ್ಡು ಕೊಡಬೇಕು, ಇದು ನಿಲ್ಲಲಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀವಿ, ರಾಜ್ಯಪಾಲರಿಗೂ ಕಂಪ್ಲೇಂಟ್ ಕೊಡ್ತೀವಿ, ರಾಹುಲ್ ಗಾಂಧಿ ತನಕ ದೂರು ತಗೊಂಡು ಹೋಗ್ತೀವಿ ಅಂದಿದ್ದಾರೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮೊದಲು ಈ ಜಿ ವಿರೋಧಿಸಿ ಕಾಂಗ್ರೆಸ್ನವರು ನಡೆಸಿದ ಪ್ರತಿಭಟನೆ, ಕಾಂಗ್ರೆಸ್ ಆಡಳಿತದ 3 ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲೇ ತುಂಬ ಜೋರಾಗಿದೆಯಲ್ಲ ಇದು? ಅದೇ ನೋಡಿ, ಕರ್ನಾಟಕದಲ್ಲಿ ನನಗನ್ಸುತ್ತೆ 2 ಕಾರಣಗಳಿಂದ ಈ ಪ್ರತಿಭಟನೆ ಸಾಕಷ್ಟು. ಈಗ ನೀವು ಹಿಮಾಚಲ್ ಪ್ರದೇಶದಲ್ಲಿ ಇದು ನಗಣ್ಯ, ಹಿಮಾಚಲದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ದೇಶದ ಗಮನ ಇರಲ್ಲ. ತೆಲಂಗಾಣದಲ್ಲೂ ಕೂಡ ಈ ಪ್ರತಿಭಟನೆ ಜಾಸ್ತಿ ಒಂದು ರೀತಿಯಾಗಿರ್ತಕ್ಕಂಥ ಪೀಕ್ಗೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ರೇವಂತ್ ರೆಡ್ಡಿ ಮಾಡಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮೊದಲ ಕಾರಣ ಅನಿಸ್ತಕ್ಕಂಥದ್ದು ಕಾಂಗ್ರೆಸ್ನ ಆಂತರಿಕ ಜಗಳದ ಕಾರಣದಿಂದ ಈ ಪ್ರತಿಭಟನೆಯನ್ನು ಪೀಕ್ಗೆ ತೆಗೆದುಕೊಂಡು ಹೋದರೆ 2 ಲಾಭಗಳು ನಿಶ್ಚಿತವಾಗಿ ಕಾಣುತ್ತೆ. ಮೊದಲನೇ ಲಾಭ DK ಶಿವಕುಮಾರರನ್ನು ಆಫ್ ಟ್ರ್ಯಾಕ್ ಇಡತಕ್ಕಂಥ ಪ್ರಯತ್ನ. ಈಗ ಜಿಯ ಇಡೀ ಒಂದು ಅಧಿವೇಶನವನ್ನು ಕರೀತಕ್ಕಂಥ ಸಂದರ್ಭದಲ್ಲೇ DK ಶಿವಕುಮಾರ್ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಡ್ಯಾವೋಸ್ನಲ್ಲಿದ್ದರು, ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದರು. ಒಂದು. ಎರಡನೇದು, ಜನವರಿ ಕೊನೆಯ ವಾರದಲ್ಲಿ ಯಾವತ್ತೂ ಅಧಿವೇಶನ ನಡೆಯಲ್ಲ. ಈ ವರ್ಷ ಯಾಕೆ ನಡೀತಾ ಇದೆ ಅಂತಂದರೆ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಬಣದ ಶಾಸಕರು ಒಂದು ವೇಳೆ ನಾಯಕತ್ವ ಬದಲಾವಣೆಯ ಕೂಗನ್ನು ಎಬ್ಬಿಸಿದ್ರೆ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಅಧಿವೇಶನವನ್ನು ಜನವರಿ ಅಂತ್ಯದಲ್ಲಿ ಕರೀಲಾಯಿತು ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಮಾಧ್ಯಮಗಳು ಕೂಡ ಜಿಯನ್ನು ಬರದೇ ಹೋಗಿದ್ರೆ ನಾಯಕತ್ವ ಬದಲಾವಣೆಯ ಬಗ್ಗೆ ನಾವು ಕೂಡ ದಿನವೂ ಚರ್ಚೆ ಮಾಡ್ತಾ ಇದ್ವಿ. ಅದನ್ನು ಆಫ್ ಟ್ರ್ಯಾಕ್ನ ಇಡುವುದಕ್ಕೋಸ್ಕರ ಅಂತಕ್ಕಂಥದ್ದು ಮೊದಲಿಗೆ ಅನಿಸುತ್ತೆ. ಎರಡನೇದು, ನಿಶ್ಚಿತವಾಗಿ ಕಾಂಗ್ರೆಸ್ ಹೈಕಮಾಂಡನ್ನು ಒಂದು ರೀತಿಯಾಗಿರ್ತಕ್ಕಂಥ, ಯಾಕಂದರೆ ಇಡೀ ಮನರೇಗಾ ಯೋಜನೆ ಏನಿದೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಇದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಏನು ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿತ್ತು, ಅದರ ಒಂದು ಕನಸಿನ ಕೂಸು. ಆ ಕಾರಣದಿಂದ
ಸೋನಿಯಾ ಗಾಂಧಿ ಅವರು ಕೂಡ ನರೇಗಾ ಯೋಜನೆಯನ್ನು ಅಂದರೆ ಅದರ ಹೆಸರನ್ನು ಬದಲಾಯಿಸಿದಾಗ, ಅದರ ಸ್ವರೂಪವನ್ನು ಬದಲಾಯಿಸಿದಾಗ ಕಾಂಗ್ರೆಸ್ನ ಶೀರ್ಷ ನಾಯಕತ್ವ ಏನಿದೆ, ಗಾಂಧಿ ಕುಟುಂಬ ಏನಿದೆ, ಅದು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತು. ಆ ಕಾರಣಕ್ಕೋಸ್ಕರ ಈಗ ಆ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ಹೋರಾಟ ನಡೆಯದೇ ಇದ್ದಾಗ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ಗಾಂಧಿ ಕುಟುಂಬವನ್ನು ಕೂಡ ತೃಪ್ತಿಪಡಿಸುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ನಥಿಂಗ್ ರಾಂಗ್ ಇನ್ ದ್ಯಾಟ್. ಈಗ ಬಿಜೆಪಿಯವರು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಖುಷಿಪಡಿಸ್ಲಿಕ್ಕೆ ಏನೇನು ಮಾಡ್ತಾರೋ ಆ ಎಲ್ಲ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ನಾಯಕರು ಗಾಂಧಿ ಕುಟುಂಬವನ್ನು ತೃಪ್ತಿಪಡಿಸ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಹೋರಾಟವನ್ನು ಸ್ವಲ್ಪ ಜಾಸ್ತಿ ಅದರ ಡೆಸಿಬಲ್ ಲೆವೆಲನ್ನು ಏರಿಸಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ ಹೀಗಾಗ್ತಿದೆ ಅಂತಕ್ಕಂಥದ್ದು ಕೂಡ ನಾನು ಹೇಳಿದೆ, ಕಾಂಗ್ರೆಸ್ನ ಆಂತರಿಕ ಜಗಳ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾಕಂದರೆ ಈಗ ಇಡೀ ನೋಡಿ, ಕಳೆದ ವಾರ ಸಂವಿಧಾನಾತ್ಮಕ ಬಿಕ್ಕಟ್ಟು, ಈ ವಾರ ಜಿ ವಿರುದ್ಧ ಮತ್ತು ಪರದ ಹೋರಾಟ, ಬಜೆಟ್ ಮುಂದೆ ಈಗ ಕೇಂದ್ರದ ಬಜೆಟ್ ಬರುತ್ತೆ, ರಾಜ್ಯದ ಬಜೆಟ್ ಬರುತ್ತೆ, ಬಜೆಟ್ ಅಧಿವೇಶನದಲ್ಲಿ ಅದನ್ನು ಪಾಸ್ ಮಾಡಬೇಕು. ನಂತರ ಏಪ್ರಿಲ್ ಮೇದಲ್ಲಿ ಬೆಂಗಳೂರಿನ ಚುನಾವಣೆಗಳು ಅದರ ಕಾವನ್ನು ಪಡ್ಕೊಳ್ಳುತ್ತೆ. ನನಗನ್ಸುತ್ತೆ ಹಂತ ಹಂತವಾಗಿ ನಿಮಗೆ ಫೆಬ್ರವರಿ 10 ಜಾತಿ ಗಣತಿಯ 2ನೇ ವರದಿ ಬರಬಹುದು ಅಂತಕ್ಕಂಥದ್ದನ್ನು ಶಿವರಾಜ್ ತಂಗಡಿಗೆ ಹೇಳ್ತಿದ್ದಾರೆ. ನಿಶ್ಚಿತವಾಗಿ ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ನ ಆಂತರಿಕ ಜಗಳವೂ ಕೂಡ ಇದರ ಡೆಸಿಬಲ್ ಲೆವೆಲ್ ಏರಿಸಲಿಕ್ಕೆ ಪ್ರಮುಖವಾಗಿ ಅಂತ ಅನಿಸುತ್ತೆ. ಅದರ ಮಧ್ಯದಲ್ಲಿ ಅಬಕಾರಿ ಭ್ರಷ್ಟಾಚಾರ ಅನ್ನುವಂಥ ಅಸ್ತ್ರ ವಿಪಕ್ಷಗಳಿಗೆ ಸಿಕ್ತು. ಅಜಿತ್, ವಿಪಕ್ಷಗಳಿಗೆ ಸಾಕಷ್ಟು ಅಸ್ತ್ರಗಳನ್ನು ಕಾಂಗ್ರೆಸ್ ಸರ್ಕಾರವು ಕೂಡ ಪ್ಲಾಟರ್ನಲ್ಲಿ ಇಟ್ಕೊಡ್ತಾ ಇದೆ. ಕ್ವಶನ್ ಈಸ್, ವಿಪಕ್ಷ ಅದನ್ನು ಅಂದರೆ ನಮ್ಮ ಕಡೆ ಬಂಗಾರ ಮಾಡ್ಕೊಳ್ಳೋದು ಅಂತಾರೆ ನೋಡಿ, ಅಂದರೆ ಅದರ ಸದುಪಯೋಗವನ್ನು ಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿದೆ. ಈಗ ವಾಲ್ಮೀಕಿ ಹಗರಣದ ಪ್ರಶ್ನೆ ಬಂತು, ಲಾಜಿಕಲ್ ಎಂಡ್ವರೆಗೆ ಅದನ್ನು ತೆಗೆದುಕೊಂಡು ಮಾಧ್ಯಮಗಳು ಅದನ್ನು ವಿಷಯವನ್ನು ಎಬ್ಬಿಸಿದಾಗ ವಿಪಕ್ಷಗಳು ಕೂಡ ಎಬ್ಬಿಸ್ತಾ ಇದ್ವು. ಹೌದು, ಒಂದು ಮೂಡಾ ಹಗರಣದ ಸಂದರ್ಭದಲ್ಲಿ ವಿಜಯೇಂದ್ರ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು, ಆದರೆ ಅದು ಕೂಡ ಕೋರ್ಟ್ನಲ್ಲಿ ನಿಲ್ಲಿಲ್ಲ. ಈಗ ನನಗನ್ಸುತ್ತೆ ಅಬಕಾರಿ ಸಂಬಂಧಪಟ್ಟಂತೆ ಸಾಕಷ್ಟು ಆಡಿಯೋಗಳು, ವಿಡಿಯೋಗಳು, ಮಾಹಿತಿಗಳು ಹರಿದಾಡ್ತಾ ಇದೆ. ಆದರೆ ಅಂತಿಮವಾಗಿ RB ತಿಮ್ಮಾಪುರ್ ವಿರುದ್ಧ ಏನು ಕ್ರಮ ಆಗತ್ತೆ ಅಂತಕ್ಕಂಥದ್ದು ಕೂಡ ನೋಡಬೇಕು. ಅದೇ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಪ್ರಕಾರ ಕಳೆದ 7-8 ವರ್ಷಗಳಲ್ಲಿ ಭ್ರಷ್ಟಾಚಾರದ ವಿಷಯದಲ್ಲಿ ಕ್ವಿಡ್ ಪ್ರೋಕೋ ಇದ್ದರೂ, ಈಗ ನಿಮ್ಗೆ ವಾಲ್ಮೀಕಿಯಲ್ಲಿ ಎಲ್ಲವೂ ಇತ್ತಲ್ರಿ, ಹಣ ಎಲ್ಲಿ ಹೋಗಿದೆ ಅಂತಕ್ಕಂಥದ್ದೇ ಗೊತ್ತಿರಲಿಲ್ಲ, ನಾವು ತರ್ತೀವಿ ಖಜಾನೆಗೆ ಅಂತಿದ್ರು ಸರ್ಕಾರ. ಹೌದು, ಅಂದರೆ ಎರಡೂ ಪಾರ್ಟಿಗಳು, ಪಕ್ಷ ಮತ್ತು ವಿಪಕ್ಷಗಳು ಇಷ್ಟು ಭ್ರಷ್ಟ ವ್ಯವಸ್ಥೆಯನ್ನು ತಂದುಬಿಟ್ಟಿವೆ. ಯಾರು ತಂದರೂ ಇನ್ನೊಬ್ಬರ ವಿರುದ್ಧ ಆರೋಪ ಮಾಡಿ ಅದನ್ನು ಪಕ್ಕದಲ್ಲಿರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ, ಈ ಅಬಕಾರಿಯ ಒಟ್ಟಾರೆ ವಿಷಯವನ್ನು ಇವತ್ತೇನು ವಿಪಕ್ಷಗಳು ಎಬ್ಬಿಸಿವೆ, ರೈಟ್ಲಿ ಎಬ್ಬಿಸಿವೆ, ಇದು ಎಲ್ಲಿಗೆ ಯಾವ ಲಾಜಿಕಲ್ ಎಂಡ್ವರೆಗೆ ಇದು ಹೋಗಿ ತಲುಪುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಪ್ರಶಾಂತ್. ಅಧಿವೇಶನ ನಡೀತಾ ಇದೆ. ಇತ್ತೀಚೆಗೆ ದೇವದುರ್ಗ ಶಾಸಕಿ ಕರಮ್ಮ ನಾಯಕ್ಗೆ ಅಲ್ಲಿನ ಮರಳು ದಂಧೆಕೋರರು ಮನೆಗೆ ಬಂದು ಬೆದರಿಕೆ ಹಾಕಿದ್ರು ಅನ್ನುವ ಸುದ್ದಿಯನ್ನು ನೀವು ನೋಡಿರಬೇಕು. ಆ ವಿಷಯವನ್ನ ಸ್ವತಃ ಶಾಸಕಿಯವರು ಇವತ್ತು ಸದನದಲ್ಲಿ ಪ್ರಸ್ತಾಪಿಸಿದ್ರು. ಮರಳು ದಂಧೆ, ಮಟ್ಕಾ, ಜೂಜು ರಾಯಚೂರು ಜಿಲ್ಲೆಯಲ್ಲಿ ವಿಪರೀತ ಆಗ್ತಾ ಇದೆ. ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಅದರ ಜವಾಬ್ದಾರಿಯನ್ನ ಸ್ವತಃ ಗೃಹ ಸಚಿವರೇ ತೆಗೆದುಕೊಂಡ್ರು. ನಾನೇ ಖುದ್ದಾಗಿ ಇದರ ಜವಾಬ್ದಾರಿ ತಗೊಳ್ತೀನಿ ಎಂದ್ರು ಗೃಹ ಸಚಿವರು. ರಾಯಚೂರು ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಮಟ್ಕಾ, ಜೂಜು, ಅಕ್ರಮ ಮರಳು ಗಣಿಗಾರಿಕೆ, ಕಳ್ಳತನದಂತ ಅಕ್ರಮ ಚಟುವಟಿಕೆಗಳ ಅವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆ ಏನಂತ ಒಂದು ಕ್ವಶನ್ ಕೇಳಿದ್ದೆ ಸಭಾಧ್ಯಕ್ಷರೇ. ಬಹಳ ನೋವಿನಿಂದ ಮಾತಾಡ್ತೀನಿ. ನಾನು ಶಾಸಕಳಾದ್ಮೇಲೆ
ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತಾ ಬಂದೀನಿ. ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಅಲ್ಲಿ ಓಡಾಡಂತ ಪರಿಸ್ಥಿತಿ ಇಲ್ಲ. ನಾನು ನೈಟ್ ಏನಾದ್ರೂ ಕಾರ್ಯಕ್ರಮಗಳಿಗೆ ಏನಾದ್ರೂ ಹಳ್ಳಿ ಇಷ್ಟೆಲ್ಲ ನಾನು ಹೋದ್ರೆ ಅಲ್ಲಿ 10 ಗಾಡಿಗಳು ನನ್ನ ಬೆನ್ನತ್ತಾವ. ಎದಕ್ಕಪ್ಪ ನೀವು ಬರ್ತೀರಂತೆ ಮನಿತನ ಬಂದು ನನಗೆ ಬೆದರಿಕೆ ಹಾಕ್ತಾರ, ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರ. ಸಭಾಧ್ಯಕ್ಷರೇ, ನಾನೊಬ್ಬ ಮಹಿಳಾ ಶಾಸಕಳು. ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ತಗಂತದ ಅನ್ನೋದು ತಾವು ತಮ್ಮ ಮುಖಾಂತರ ಇವತ್ತು ಕಡಿವಾಣ ಹಾಕ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದ. ಅದನ್ನ ಟೆಂಡರ್ ಮಾಡ್ಯಾರ, ಆದ್ರೆ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ ಅಕ್ರಮವಾಗಿ, ಇದರಿಂದ ದೊಡ್ಡ ಕೈಗಳದವ ಸಭಾಧ್ಯಕ್ಷರೇ, ಅಕ್ರಮವಾಗಿ ಹೋಗ್ಬೇಕು, ಅದಕ್ಕೆಲ್ಲ ಲಾಭ ಮಾಡ್ಕೋಬೇಕು. ದಯಮಾಡಿ ಇದಕ್ಕ ಕಡಿವಾಣ ಹಾಕ್ಬೇಕು. ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕರಿಯಮ್ಮ ಅವರಿಗೆ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ಪೊಲೀಸ್ ಇಲಾಖೆ ಇದೆ ಅಂತ ಹೇಳಿ ನಾನು ಭರವಸೆಯನ್ನ ಮೊದಲನೇದಾಗಿ ಅವರಿಗೆ ಕೊಡೋದಕ್ಕೆ ಬಯಸ್ತೀನಿ. ಮತ್ತೆ ಎಲ್ಲ ಶಾಸಕರಿಗೂ ಕೂಡ, ಎಲ್ಲರಿಗೂ ಕೂಡ ಶಾಸಕರು, ಗೌರವಾನ್ವಿತ ಶಾಸಕರು ಅವರವರ ಕ್ಷೇತ್ರದಲ್ಲಿರುವಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ, ಸೂಚನೆಯನ್ನ ಕೊಟ್ಟಿದ್ದೇವೆ. ಮತ್ತು ಹಾಸನದಲ್ಲಿ ಸಮಾವೇಶದ ನಂತರ ಜೆಡಿಎಸ್ ನಾಯಕರುಗಳು ಮಂಡ್ಯಕ್ಕೆ ಬಂದರು. ಮಂಡ್ಯದಲ್ಲೊಂದು ದೊಡ್ಡ ಸಮಾವೇಶ. ಕೆಆರ್ ಪೇಟೆಯ ಮಡುವಿನ ಕೋಡಿ ಗ್ರಾಮದಲ್ಲಿ ಸಮಾವೇಶಕ್ಕೆ ಬಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದ್ರು. ಕ್ರೇನ್ ಮೂಲಕ ಕೊಬ್ಬರಿ ಬೆಲ್ಲದ ಹಾರ ಹಾಕಿ. ನೀವೆಲ್ಲರೂ ಕೂಡ ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೀರಿ. ಜನರ ಹತ್ರ ಹೋಗ್ತಕ್ಕಂಥದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ರ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕಾಗ್ತದೆ. 2019ರಲ್ಲಿ ಮೊದಲನೇ ಬಾರಿ ನನ್ನ ರಾಜಕೀಯ ಪ್ರವೇಶ ಆದಂತದ್ದು ಮಂಡ್ಯ ಜಿಲ್ಲೆಯ ಮಣ್ಣಿನಿಂದ. ಬಹುಶಃ ಆ ಚುನಾವಣೆಯ ಸೋಲಿನ ಪಾಠಗಳು ಇವತ್ತು ನನ್ನ ಜೀವನದಲ್ಲಿ ನನ್ನನ್ನ ಒಂದು ಪರಿಪಕ್ವತೆಗೆ ಬಹುಶಃ ಬಹಳ ಹತ್ರ ತಗೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ನಾನು ಭಾವಿಸ್ಲಿಕ್ಕೆ ಬಯಸ್ತೇನೆ. ಚುನಾವಣೆ ಆಗ್ಲಿ ಅಧಿಕಾರ ಆಗ್ಲಿ ದೊಡ್ಡದಲ್ಲ. ಯಾಕೆಂದ್ರೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಅಧಿಕಾರ ಅಂತಕ್ಕಂಥದ್ದು ಒಂದ್ ರೀತಿ ಕಾಲಚಕ್ರ ಇದ್ದಾಗೆ. 3 ಸೋಲುಗಳಾದ್ರೂ ಕೂಡ ನಾನು ಎದೆಗುತ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವೆಲ್ಲರೂ ಈ ತೋರಿಸ್ತಕ್ಕಂಥ ಈ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ 100ಕ್ಕೆ 100ರಷ್ಟು ನಿಮ್ ಜೊತೆಯಲ್ಲಿ ನಿಂತು ಮಾಡ್ತೇನೆ. 100ರಷ್ಟು ಕುಮಾರಣ್ಣ ಅವರು ನಿಮ್ ಜೊತೆಯಲ್ಲಿ ಇರ್ತಾರೆ. ಮುಂದಿನ ದಿನಗಳಲ್ಲಿ ಅವರನ್ನ ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ನೋಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಯಾಕಂದ್ರೆ 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋಗಿದ್ದಾರೆ ಕುಮಾರಣ್ಣ ಅವರು. ಮಂಡ್ಯ ಜಿಲ್ಲೆಯ ಯುವ ಸಮುದಾಯ ಬೆಳಿಬೇಕು ಅಂದ್ರೆ ಜನತಾದಳ ಪಕ್ಷ
ಮಂಡ್ಯ ಜಿಲ್ಲೆಯಿಂದ ಹೊರಗಾಕಬೇಕಂತೆ. ಜನತಾದಳ ಪಕ್ಷವನ್ನ ರಾಜಕೀಯವಾಗಿ ಮುಗಿಸ್ಬೇಕಂತೆ. ಅಲ್ಲ ರೀ ಉಸ್ತುವಾರಿ ಮಂತ್ರಿಗಳೇ, ನಿಂತರ ಒಂದು ಕೋಟೆ ಕಟ್ಕೊಂಡು ಕುಮಾರಣ್ಣ ಅವರು ಯಾವತ್ತೂ ಕೂಡ 2019ರಲ್ಲಿ ಮನ್ಸು ಮಾಡಿದ್ರೆ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಗೆದ್ದು ಬರ್ಬೋದಾಗಿತ್ತು. ಇದೇ ನಿಖಿಲ್ ಕುಮಾರಸ್ವಾಮಿ, ಮಿಸ್ಟರ್ ಚಲುವರಾಯಸ್ವಾಮಿ, ನಾವ್ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ತಲೆ ಕೊಟ್ಟಂತವ್ರಲ್ಲ. ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ನಿಮ್ ಮನೆ ಛಾತಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರೇನ್ರಿ ಅಧಿಕಾರಿಗಳನ್ನ, ಮಿಸ್ಟರ್ ಚಲುವರಾಯಸ್ವಾಮಿ? ಜನತಾದಳ ಪಕ್ಷ ನಾಯಕರನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಕಾರ್ಖಾನೆ ಕಾರಣ ಇದು. ಬಹಳ ಜನ ಬಂದಿದ್ದಾರೆ, ತಿಂದಿದ್ದಾರೆ, ಉಂಡಿದ್ದಾರೆ, ಅಧಿಕಾರ ನೋಡಿದ್ದಾರೆ. ನೀವ್ ಹೇಳ್ದಂಗೆ ಯಾರೋ ಎದುರುಗಡೆ ಮಂತ್ರಿ ಸ್ಥಾನ ಅಂದ್ರು. ಮಂತ್ರಿ ಸ್ಥಾನ ಏನಪ್ಪಾ, ಮುಖ್ಯಮಂತ್ರಿವರೆಗೂ ಕೂತಿರೋರು ಇದೇ ದೇವೇಗೌಡರು ಔಟ್ಪುಟ್ಗಳೇ ಕಾರಣ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹೊಸ್ತಿಲಲ್ಲಿದ್ದಾವೆ. ಜಿಬಿಎ ಜೊತೆಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳ ಘೋಷಣೆಯಾಗುವ ಸಾಧ್ಯತೆ ಇದೆ. ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲೇ ಮುಂದುವರೆದರೆ 19 ಶಾಸಕರನ್ನ ಹೊಂದಿರುವ ಜೆಡಿಎಸ್ಗೆ ಮೈತ್ರಿಯಲ್ಲಿ ಹೆಚ್ಚು ಸ್ಥಾನಗಳ ಸಿಗೋದು ಕಷ್ಟ. ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧಿಸಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳಲ್ಲಿ ಹೆಚ್ಚು ಸ್ಥಾನ ತಗೊಂಡು ಗ್ರೌಂಡ್ ಲೆವೆಲ್ ಅಸ್ತಿತ್ವ ತೋರಿಸಿ 2028ಕ್ಕೆ ಹೆಚ್ಚು ಸ್ಥಾನಗಳನ್ನು ಪಡೆಯಬೇಕು ಅನ್ನುವ ಲೆಕ್ಕಾಚಾರ ಜೆಡಿಎಸ್ನಲ್ಲಿದೆ. ಅದಕ್ಕಾಗಿ ಜೆಡಿಎಸ್ ಸ್ಟ್ರಾಂಗ್ ಬೆಲ್ಟ್ಗಳಲ್ಲಿ ಸಂಘಟನಾತ್ಮಕ ಕೆಲಸಗಳು, ಹಳೆ ಮೈಸೂರಿನ ಒಕ್ಕಲಿಗ ಮತಗಳನ್ನು ಒಂದುಗೂಡಿಸುವ ಪ್ರಯತ್ನ. ಡಿಕೆ ಶಿವಕುಮಾರ್ರ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಚರ್ಚೆ ನಡೀತಾ ಇದೆ. ಅದು ಒಂದು ವೇಳೆ ಸತ್ಯ ಆದರೆ ಮೊದಲಿಗೆ ಏಟು ಬೀಳುವುದೇ ಜೆಡಿಎಸ್ಗೆ ಹಳೆ ಮೈಸೂರು ಭಾಗದಲ್ಲಿ. ಮುಂದಿನ ವಿಧಾನಸಭಾ ಚುನಾವಣೆಯ ವೇಳೆಗೆ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿ ಜೆಡಿಎಸ್ ಇದೆ. ಅದಕ್ಕೆ ಸಮಾವೇಶಗಳು, ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳು, ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಪಸ್ ಬರ್ತಾರೆ ಅನ್ನುವ ನರೇಶನ್ ಬಿಲ್ಡಿಂಗ್, ಆ ಭಾವನೆಯನ್ನು ಬಿತ್ತುವ ಕೆಲಸ ಆಗ್ತಾ ಇದೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಜೆಡಿಎಸ್ ಬೀಟ್ ರಿಪೋರ್ಟರ್ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಆದಂಥ ಹಿನ್ನಡೆ ಅದು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನುವ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಈಗ ಆ ವಾತಾವರಣ ಮುಂದುವರಿತಾ ಇದೆ.
ಸೊ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಹಿನ್ನಡೆಯ ಭೀತಿ. ಹೆಂಗೆ ಮ್ಯಾಚಪ್ ಮಾಡ್ಕೊಳ್ಳೋ ಪ್ಲಾನ್ ಇದು? ಅಜಿತ್, ಆಗಿರುವಂತಹ ಡ್ಯಾಮೇಜ್ ಸಣ್ಣ ಪ್ರಮಾಣದ್ದಲ್ಲ. ಬಹುಶಃ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷ ಕೂಡ ಈ ಮಟ್ಟದ ಡ್ಯಾಮೇಜನ್ನು ಅನುಭವಿಸಿರಲಿಲ್ಲ ಅಂತ ಅನಿಸುತ್ತೆ. ಕಳೆದ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳೆರಡರಲ್ಲೂ ಕೂಡ ಒಂದು ರೀತಿ ಪೆಟ್ಟು ತಿಂದದ್ದು JDS. ಈಗ ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಶತಾಯ ಗತಾಯ ಪುಟಿದೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ JDSನ ನಾಯಕರು ಇದೀಗ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಹೇಳಬಹುದು. ಬಹಳ ಪ್ರಮುಖವಾಗಿ ಎಲ್ಲಿ ಡ್ಯಾಮೇಜ್ ಆಯಿತೋ ಅದೇ ಭಾಗದಲ್ಲಿ ಮತ್ತೆ ಪುಟಿದೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ನಡೆಸಲಾಯಿತು. ಕುಮಾರಸ್ವಾಮಿಯವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ನೆರೇಷನ್ ಸೆಟ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಆಯಿತು. ಅದರ ಬೆನ್ನಲ್ಲೇ ರಾಮನಗರದ ಭಾಗದಲ್ಲಿ ಅಂದರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಅಲ್ಲಿಗೆ ಭೇಟಿ ಕೊಟ್ಟಂತಹ ಕುಮಾರಸ್ವಾಮಿಯವರು ಹೇಳಿದಂಥ ಒಂದು ಮಾತು ಕೂಡ ನಾವು ಬಹಳ ಪ್ರಮುಖವಾಗಿ ಗಮನಿಸಬಹುದು. ನನ್ನ ಮುಂದಿನ ದಿನಗಳು ರಾಮನಗರದಲ್ಲೇ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಮಂಡ್ಯದಲ್ಲಿ ಅನಿವಾರ್ಯವಾಗಿ ನಾನು ಹೋಗಿ ಅಲ್ಲಿ ನಿಲ್ಲಬೇಕಾಯಿತು, ಮುಂದಿನ ದಿನಗಳು ನನ್ನ ಅಂತಿಮ ದಿನಗಳು ಮುಂದಿನ ದಿನಗಳು ರಾಮನಗರದಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳುವ ಮೂಲಕ ಒಂದು ಕಡೆ ನಾನು ರಾಜ್ಯ ರಾಜಕಾರಣಕ್ಕೆ ಮರಳುತ್ತೀನಿ ಅನ್ನುವಂಥ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅದೇ ಎಲ್ಲಿಂದ ಅದು ರಾಮನಗರದಿಂದಲೇ ಅನ್ನುವಂಥ ಒಂದು ಟ್ರೆಂಡನ್ನು ಕೂಡ ಸೆಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇವತ್ತಿನ ಸಮಾವೇಶ, ಇವತ್ತಿನ ಕಾರ್ಯಕ್ರಮವನ್ನು ನೋಡೋದಾದರೆ ಮತ್ತೆ ಮಂಡ್ಯದಲ್ಲಿ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ಆಗಿರುವಂಥದ್ದನ್ನು ಕೂಡ ನೋಡಬಹುದು. ಎಲ್ಲದಕ್ಕಿಂತ ಮೊದಲು ಶುರು ಮಾಡಿದ್ದು ದೇವೇಗೌಡರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳುವ ಮೂಲಕ ಒಂದು ರೀತಿ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವಂಥ ಒಂದು ಕೆಲಸವನ್ನು ದೇವೇಗೌಡರು ಮಾಡಿದ್ರು ಅಂತ ಹೇಳ್ಬೋದು. ಅಂದರೆ ದೇವೇಗೌಡರು ಈ ರೀತಿ ಹೇಳ್ತಾ ಇದ್ದ ಹಾಗೆ ಏನಾಗಬಹುದು, ಮೈತ್ರಿಯಲ್ಲಿ ಇರುವಂಥ ಎರಡೂ ಪಕ್ಷಗಳ ನಾಯಕರಿಗೆ ಕೂಡ ಒಂದು ರೀತಿಯ ಸಂಚಲನ ಉಂಟಾಯಿತು ಆ ಕ್ಷಣದಿಂದ ಅಂತಲೇ ಹೇಳಬಹುದು. ನೀವು ಹೇಳಿದ್ದು ಸರಿಯಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಗ್ರಾಮೀಣ ಭಾಗದಲ್ಲಿ JDSಗೆ ಸ್ವಲ್ಪ ಹೆಚ್ಚಿನ ಶಕ್ತಿ ಇರುವ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ದೇ ಆದಲ್ಲಿ, JDS ಒಂದಷ್ಟು ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡಿದ್ದೇ ಆದಲ್ಲಿ ವಿಧಾನಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಹೆಚ್ಚು ಸ್ಥಾನಗಳನ್ನು ಮೈತ್ರಿಯಲ್ಲಿ ಕೇಳೋದಕ್ಕೆ ಒಂದು ಅವಕಾಶ ಸಿಕ್ಕಂತೆ ಆಗುತ್ತೆ. ಹೇಳಿ ಕೇಳಿ ದೇವೇಗೌಡರು, ಕುಮಾರಸ್ವಾಮಿ ಇಬ್ಬರೂ ಕೂಡ ಕೇಂದ್ರದ BJP ನಾಯಕರ ಜೊತೆಯಲ್ಲಿ ಬಹಳ ಒಳ್ಳೆಯ ಒಡನಾಟ, ಒಳ್ಳೆಯ ಸ್ನೇಹ, ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿದ್ದೇ ಆದಲ್ಲಿ ಹೆಚ್ಚು ಸ್ಥಾನಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಹಾಗಾಗಿ ಪದೇ ಪದೇ ಹೇಳ್ತಾ ಇರ್ತಾರೆ, ಮೈತ್ರಿ ನಿರ್ಧಾರ ಆಗುವಂಥದ್ದು ದೆಹಲಿಯ ಮಟ್ಟದಲ್ಲಿ, ಇಲ್ಲಿ ಏನಿದ್ರು ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕೋ ಅದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳದೆ ಆಗುವಂತೆ ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ತಮ್ಮ ಕಳೆದುಕೊಂಡ ಶಕ್ತಿಯನ್ನು ಮತ್ತೆ ಹಳೆ ಮೈಸೂರು ಭಾಗದಲ್ಲೇ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂಥದ್ದು. ಅಜಿತ್, ಎಸ್ ಪ್ರಶಾಂತ್, ಮೈತ್ರಿ ಒಟ್ಟೊಟ್ಟಿಗೆ ಹೋಗೋದು ಎರಡೂ ಪಕ್ಷಗಳಿಗೆ ನೆಗೆಟಿವಾ? JDS ಹ್ಯಾಸ್ ಮೇಡ್ ಅಪ್ ಇಟ್ಸ್ ಮೈಂಡ್ ಅನ್ನಿಸ್ತಾ ಇಲ್ವಾ? ಅಜಿತ್, ಲೋಕಸಭಾ ಚುನಾವಣೆಯಲ್ಲಿ ನೀವು ಹೆಂಗೆ ಒಟ್ಟಿಗೆ ಹೋಗ್ಬೋದು? 11 ಸೀಟ್ಗಳಿದ್ವು, ಹಾಗಾಗಿ 3 ಸೀಟ್ಗಳನ್ನು JDS ಕೊಡಲಾಯಿತು. ಬೆಂಗಳೂರದ್ದು ಬಿಟ್ಬಿಡಿ, 3 ಹಿಡಿದ್ರೆ 8 ಸೀಟ್ಗಳಲ್ಲಿ 3 ಸೀಟ್ಗಳನ್ನು JDS ಕೊಡಲಾಯಿತು. ಎಸ್, ನಿಮ್ಗೆ ಹೇಗೆ ಕೆಳಗಡೆ ಬರ್ತಿರೋ ಅವು ಕಾರ್ಯಕರ್ತರ ಚುನಾವಣೆಗಳಾಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ JDS ಹೆಂಗೆ BJPಯನ್ನು ಮೈತ್ರಿಯನ್ನು ಮಾಡ್ಕೊಳ್ಳುತ್ತೆ? ಆಯ್ತಪ್ಪ, ನೀವು ವಿಧಾನಸಭಾ ಚುನಾವಣೆ ತೆಗೆದುಕೊಂಡ್ರೆ 2 ಸೀಟ್ ಆದರೂ ಬಿಟ್ಕೊಡ್ಬೇಕು. ಹೌದು ಹೌದು. ನೀವು ಜಿಲ್ಲಾ ಪಂಚಾಯತ್ಗೆ ಬಂದರೆ ಅಟ್ಲೀಸ್ಟ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹುಬ್ಳಿ ಏನಾದರೂ ಬಿಟ್ಕೊಡ್ಬೇಕಾಗತ್ತೆ. ಕರೆಕ್ಟ್. ಅವಾಗ ಕೈ ಬೀಸಿ ಒಳಗೆ ಕರ್ಕೊಂಡಂಗಲ್ವಾ? ಒಳಗೆ ಕರ್ಕೊಂಡಂಗೆ BJPಯನ್ನು JDS ದೃಷ್ಟಿಯಿಂದ ನೋಡಿದಾಗ. ಹೌದು ಹೌದು. BJP ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಈಗ ಮಂಡ್ಯದಲ್ಲಿ BJP ಬೆಳೆದಿದ್ದೇ JDS-ಅನ್ನು ವಿರೋಧಿಸ್ತಾ, ಹಾಸನದಲ್ಲಿ BJP ಬೆಳೆದಿದ್ದೇ JDS-ಅನ್ನು ವಿರೋಧಿಸ್ತಾ. ಪ್ರೀತಮ್ ಗೌಡಗೆ ಅಪೋಸಿಟ್ ಕ್ಯಾಂಡಿಡೇಟ್ ಯಾರು? JDS-ನವರೇ ಇದ್ರು. ಹೌದು ಹೌದು ಹೌದು. ಪ್ರೀತಮ್ ಗೌಡ ಫೈಟ್ ಏನು ಕಾಂಗ್ರೆಸ್ ಜೊತೆಗಿರಲಿಲ್ಲ. ನಿಮಗೆ ಬೇಲೂರಿನಲ್ಲಿ, ಸಕಲೇಶ್ಪುರದಲ್ಲಿ BJPಯ ಫೈಟ್ ಯಾರ ಜೊತೆಗಿದೆ? ಅದು ನೇರವಾಗಿ JDS ಜೊತೆಗಿದೆ. ಯಾಕೆ ನನಗನ್ಸುತ್ತೆ ನೋಡಿ, ಎರಡೂ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅನಿವಾರ್ಯತೆ ಇತ್ತು, ಒಟ್ಟಿಗೆ ಬಂದ್ವಿ. ಎಸ್, ನನಗನ್ಸುತ್ತೆ BBMP ಚುನಾವಣೆಯಲ್ಲೂ ಇವರು ಒಟ್ಟಿಗೆ ಬರಬಹುದು.
ಸಿಟಿ ಒಳಗೆ ಓಕೆ. ಯಾಕಂದರೆ ಜೆ ಡಿ ಎಸ್ನ ಶಕ್ತಿ ಏನು ದೊಡ್ಡದಿಲ್ಲ, ಆದರೆ ಒಕ್ಕಲಿಗರ ಮತಗಳು ಏನಿವೆ ಜೆ ಡಿ ಎಸ್ ಜೊತೆಗೆ ಅವು ಬಿ ಜೆ ಪಿಗೆ ಬರಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಪ್ಲ್ಯಾನ್ ಆಗಿರುತ್ತೆ. ಬಿ ಬಿ ಎಂ ಪಿಯಲ್ಲಿ ಮೈತ್ರಿ ಆಗಬಹುದು ಅಂತ ಅನ್ಸುತ್ತೆ ನನಗೆ. ಆದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಕೂಡ ಈ ಮಧ್ಯೆ ಉಳಿಯತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ಕರೆಕ್ಟ್. ಯಾಕಂದರೆ ಸುಮಾರು ನೀವು ಎಷ್ಟೇ ಕ್ಷೇತ್ರಗಳಲ್ಲಿ ನೇರವಾಗಿರ್ತಕ್ಕಂಥ ಫೈಟ್ ಇದ್ದಾಗ ಬಿ ಜೆ ಪಿ ಜೆ ಡಿ ಎಸ್ಸನ್ನು ಬಿಟ್ಕೊಡೋ, ಜೆ ಡಿ ಎಸ್ಗೆ ಸೀಟ್ ಬಿಟ್ಕೊಡೋದಾಗಲಿ, ಜೆ ಡಿ ಎಸ್ ಬಿ ಜೆ ಪಿಗೆ ಸೀಟ್ ಈಗ ಬಿಟ್ಕೊಡೋದೇ ಆಗಿದ್ದರೆ ಅಜಿತ್, ಇಲ್ಲಪ್ಪ ನಾವು ಗೆಲ್ಲೋದೇ ಅನಿವಾರ್ಯತೆ ಅನ್ನೋದಾಗಿದ್ದರೆ ಸಿ ಪಿ ಯೋಗೇಶ್ವರ್ಗೆ ಕುಮಾರಸ್ವಾಮಿ ಸೀಟ್ ಬಿಟ್ಕೊಡ್ಲಿಕ್ಕೆ ಒಪ್ತಿದ್ರು ಅಲ್ವಾ? ಹೌದು, ಸಿಂಪಲ್. ಸಿ ಪಿ ಯೋಗೇಶ್ವರ್ ಹೋಗಿ ಕಾಂಗ್ರೆಸ್ನಿಂದ ಗೆದ್ದರು. ಆ ಕಾರಣದಿಂದ ನನಗನ್ಸುತ್ತೆ ನೋಡಿ, ಇವು ಕಾರ್ಯಕರ್ತರ ಚುನಾವಣೆಗಳಾಗಿರ್ತವೆ, ಯಾವುವು ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಹೌದು, ಅಲ್ಲಿ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಕುಳಿತುಕೊಂಡು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಮತ್ತು ಈಗ ಸ್ಥಳೀಯ ಸಂಸ್ಥೆ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇರುತ್ತೆ, ಪೋಸ್ಟ್ ಪೋಲ್ ಅಲಯನ್ಸ್ ಮಾಡ್ಕೊಳ್ಳೋಣ, ಅಥವಾ ಒಂದು ಫ್ರೆಂಡ್ಲಿ ಫೈಟ್ ರೀತಿಯಿಂದ ನಾವು ಕ್ಯಾಂಡಿಡೇಟ್ಸ್ಗಳನ್ನು ಹಾಕೋಣ, ಅಥವಾ ಕಾಂಗ್ರೆಸ್ಸನ್ನು ಸೋಲಿಸುವ ದೃಷ್ಟಿಯಿಂದ ಕ್ಯಾಂಡಿಡೇಟ್ಗಳನ್ನು ಹಾಕೋಣ, ಇದು ನಡಿಬಹುದೇನೋ. ಆದರೆ ನನಗನ್ಸುತ್ತೆ ಅಜಿತ್, ಸಾರಾಸಗಟ್ಟಾಗಿ ಎಲ್ಲ ಕಡೆ ನಾವು ಮೈತ್ರಿ ಮಾಡ್ಕೊಂಡು ಬಿಡ್ತೀವಿ. ಈಗ ರಾಮನಗರ ಜಿಲ್ಲೆಯಲ್ಲಿ ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ ಅಂತ ಮಾತ್ರ ಬಿಟ್ಕೊಂಡ್ರು. ಹೌದು, ಕರೆಕ್ಟ್. ಬೇರೆ ಬಿಜೆಪಿ ಕ್ಯಾಂಡಿಡೇಟ್ ಇದ್ರೆ ಒಳಗಡೆ ಬಿಟ್ಕೋತಿದ್ರ? ನೆವರ್. ಮಂಜುನಾಥ್ ಫ್ಯಾಮಿಲಿ ಪರ್ಸನ್ನು ಬಿಜೆಪಿ ಟಿಕೆಟ್ ಮೇಲೆ ಸ್ಪರ್ಧಿಸಿದ್ರು, ದೇವೇಗೌಡರು ಅಳಿಯ ಇದ್ರು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ನನಗನ್ಸುತ್ತೆ ಬರೀ ಜೆ ಡಿ ಎಸ್ ಅಂತಲ್ಲ, ಬಿಜೆಪಿಯ ನಾಯಕರಿಗೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ತುಡಿತ ಇದೆ ಅನ್ನೋದು ಏನು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಇಲ್ಲಾಂದ್ರೆ ವಿಜಯೇಂದ್ರ ಯಾಕೆ ಹೇಳ್ತಾ ಇದ್ರು ನಾವು ಏಕಾಂಗಿಯಾಗಿ ಹೋಗ್ತೀವಿ ಅಂತ. ನೋಡಿ, ಇವೆಲ್ಲವೂ ಈಗ ನೀವು ಮೈತ್ರಿ ಆಗೋದಕ್ಕೆ ದಟ್ ಇಸ್ ಪ್ಯೂರ್ಲಿ ಎ ನೀಡ್ ಬೇಸ್ಡ್. ಹೌದು, ಇಬ್ಬರು ಒಟ್ಟಿಗೆ ಬಂದರೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಅನ್ನೋದ್ರ ಮೇಲೆ. ಅವರೇನು ಎಮೋಷ್ನಲ್ ಬಾಂಡಿಂಗ್ ಇಲ್ಲ. ಬಿ ಜೆ ಪಿ ನಾವು ಜೆ ಡಿ ಎಸ್ ಏನೋ ಭಯಂಕರ ಭಾವನಾತ್ಮಕವಾಗಿ ಒಂದಾಗಿದ್ದೀವಿ, ವೈಚಾರಿಕವಾಗಿ ಒಂದಾಗಿದ್ದೀವಿ ಅಂಥ ಪರಿಸ್ಥಿತಿ ಏನಿಲ್ಲ. ಹೌದು, ಹಾಗಿರುವಾಗ ನನಗನ್ಸುತ್ತೆ ಅಜಿತ್, ಜೆ ಡಿ ಎಸ್ಗೂ ಕೂಡ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಒಂದು ದೋಣಿ ಬೇಕಿತ್ತು. ಬಿ ಜೆ ಪಿಗೂ ಕೂಡ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಒಂದು ಊರ್ಗೋಲ್ ಬೇಕಿತ್ತು. ಎಸ್, ಇಬ್ಬರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಲೋಕಸಭಾ ಚುನಾವಣೆಯನ್ನು ಮಾಡಿದ್ರು. ಕುಮಾರಸ್ವಾಮಿಗೆ ಅಧಿಕಾರ ಕೂಡ ಕೇಂದ್ರದಲ್ಲಿ ಸಿಕ್ತು. ಬಟ್ ಅದರ ಅರ್ಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿ ಮಾಡ್ಕೊಳ್ತಾರೆ ಹಾಗಂತರೂ ಇವತ್ತಿನ ಮಟ್ಟಕ್ಕೆ ಅನಿಸ್ತಾ ಇಲ್ಲ. ಬಿ ಬಿ ಎಂ ಪಿ ಒಂದು ಅಪವಾದ ಆಗಿರಬಹುದೇನೋ, ಯಾಕಂದರೆ ಬಿ ಬಿ ಎಂ ಪಿಯಲ್ಲಿ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ನ ಮತಗಳು ಬಂದರೆ ಲಾಭ ಆಗ್ಬೋದು ಅಂತಕ್ಕಂಥದ್ದಿದೆ. ಆದರೆ ಉಳಿದ ಕಡೆ, ಫಾರ್ ಎಕ್ಸಾಂಪಲ್ ಈಗ ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ, ರಾಮನಗರ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಮೈತ್ರಿ ಆದರೆ ಬೀದಿ ಬದಿ ಹೊಡೆದಾಟಗಳಾಗ್ತವೆ. ಮೈತ್ರಿ ಕಷ್ಟ ಅಂತ ಎಸ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.